ಏ ಶಶಿ, ಶಶಿ, ಏನತ್ತೆ? ಬಾರ ಇಲ್ಲಿ. ನಮ್ಮ ಅಪ್ಪನ ಬರ್ತೀನಿ ಅಂತ ಹೇಳಿದ್ನು ಬರ ಇಲ್ಲತ್ತೆ. ಅಯ್ಯೋ ನಿಮ್ಮ ಅಪ್ಪನ ಅಂತ ಇದೆಯಲ್ಲ, ಬರ್ತಾನೆ ಬಿಡು. ಕೂತ್ಕೋ. ಎಷ್ಟು ದಿನ ಆಯ್ತು ನಿನ್ನ ಎಳೆ ಮಗು ನೋಡಿದ್ದು, ಇವಾಗ ಕರ್ಕೊಂಬಂದವನೆ. ಅದೇನೋ ನರ್ಸು ಟ್ರೈನಿಂಗು ಅಂತ ನಿಮ್ಮ ಅಪ್ಪನು. ಕೂತ್ಕಳೆ. ನನಗೆ ನಿನ್ನೆ ಮದುವೆ ಮಾಡ್ಕೊಬೇಕು ಅಂತ ಆಸೆ ಇತ್ತಮ್ಮ. ಏನು ಮಾಡ್ತೀಯಾ? ಋಣಾನು ಬಂದ ಇಲ್ಲ. ಏನು ಮಾಡೋಕ್ಕಾಗಲ್ಲ ನೋಡು. ನೀನು ನರ್ಸು, ನನ್ನ ಮಗನು ಡಾಕ್ಟ್ರು. ಎಷ್ಟು ಚೆನ್ನಾಗಿರತ್ತೋ ಆಸ್ಪತ್ರೆಗೆ ಇಬ್ರು ಕೆಲಸ ಮಾಡ್ಕೊಂಡಿದ್ರೆ. ಇವಾಗ ತಾನು ನನ್ನ ಮದುವೆ ಆಗ್ಬಾರ್ದತ್ತೆ. ಅಯ್ಯೋ ಅಯ್ಯೋ ಎಂತ ಮಾತು ಹೇಳ್ಬಿಟ್ಟೆ. ನನ್ನ ತಮ್ಮನ ಬರಲಿ ಇರು, ಕೇಳ್ತೀನಿ. ನಿಧಾನವಾಗಿ ಮಾತಾಡುವತ್ತೆ. ಅವಳೇನ ಕೇಳಿಸ್ಕೊಂಬಿಟ್ಟಾಳು ಚೈತನ್ಯ. ಅಯ್ಯೋ ಹೌದಲ್ಲೇನೆ. ನೋಡು ಮರ್ತೇ ಹೋಗ್ಬಿಟ್ಟೆ ನೋಡು ಅವಳ ಮಾತು. ಮದುವೆ ಆಗಿ ಇಷ್ಟು ದಿನ ಆಯ್ತು, ಏನತ್ತೆ ಅವಳಿಗಿನ್ನ ಮಕ್ಕಳೇ ಆಗಿಲ್ಲ. ಅವಳಿಗೆ ಆತವ ಮಕ್ಕಳು, ಗರ್ಭಕೋಶ ಅದೋ ಇಲ್ಲ ನೋಡ್ಕ. ಅವ್ರ ತಾತನ ಬಂದಿದ್ನು. ಅವ್ರ ತಾತನು ನಿಮ್ಮ ಮಾವನಿಗೆ ಹರ್ಷಕ್ಕೇ ಏನು ತೊಂದರೆ ಇರೋದು, ಚೈತನ್ಯಕ್ಕಲ್ಲ ಅಂತ ಹೇಳ್ಬಿಟ್ಟೋದ್ನು ದೊಡ್ಡ ಮನುಷ್ಯನು. ಇಷ್ಟು ದಿನ ಆಯಿತು ಇನ್ನೂ ಬುಸ್ರಿ ಆಗಿಲ್ಲ ಅವಳು. ಅಯ್ಯೋ ನಾನು ನರ್ಸೋತಿದ್ದೀನಲ್ಲ ಅತ್ತೆ, ಅವಳನ್ನ ನೋಡ್ತಾ ಇದ್ರೆ ಅವಳಿಗೆ ಏನೋ ತೊಂದರೆ ಇದ್ದಂಗದೆ. ಹರ್ಷ ಮಾವನ್ಗಾಗಿ ಏನು ತೊಂದರೆ ಇಲ್ಲ, ಅವಳಿಗೆ ತೊಂದರೆ ಇದ್ದಂಗೈತೆ. ಅವಳ ಮಕ್ಕ ನೋಡಿದ್ರೆ ಗೊತ್ತಾಗಲ್ಲ. ನನಗೂ ಹಂಗೆ ಅನಿಸ್ತದೆ, ಅವಳಿಗೆ ಏನೋ ತೊಂದರೆ ಇರೋದು. ಸುಮ್ಮನೆ ನನ್ನ ಮಗನ ಮೇಲೆ ದೂರ ಹಾಕ್ಬಿಟ್ಟವ್ರು. ನೀನು ಹೋಗಿ ಆಸ್ಪತ್ರೆಗ. ಮಾವನು ಇನ್ನೂ ಫೋನ್ ಮಾಡಿಲ್ಲ. ಫೋನ್ ಮಾಡಿದ್ಮೇಲೆ ಬಾ ಅಂತೇಳು. ಎಲ್ಲ ಹೊರಗಡೆ ಹೋಗಿತ್ತಾನಂತೆ, ಅದಕ್ಕೆ ಇನ್ನೂ ಫೋನ್ ಮಾಡಿಲ್ಲ. ಫೋನ್ ಮಾಡಿದ್ಮೇಲೆ ಓದ್ತೀನಿ. ಬೆಳಗ್ಗೆನೇ ಹೋಗಿ ಅವನ ಜೊತೆ ಕಾರಾಗ. ಇವಾಗ ತಿರುಗಿ ಆಟನ ಓದ್ತೀಯ, ಬುದ್ಧಿ ಇಲ್ಲ ನಿಂಕ. ಇಬ್ರು ಕಾರಾಗ ಹೋಗ್ಬೇಕು, ಸಾಯಂಕಾಲ ಕಾರಾಗ ಬರಬೇಕು. ಮಾವನ್ಗೆ ಇಷ್ಟ ಇಲ್ಲ, ನಾನು ಕರ್ಕೊಂಡು ಹೋಗಲ್ಲ. ನಾನು ಹೇಳ್ತೀನಿ ಇರು. ನರ್ಸು ಟ್ರೈನಿಂಗ್ ಅಪ್ಪ ಮಾಡಕ್ಕೆ ಬಂದಿರೋದು ನನ್ನ ತಮ್ಮನ ಮಗಳು. ಕರ್ಕೊಂಡೋಗು, ಅವಳಿಗೆ ಟ್ರೈನಿಂಗ್ ಕೊಡು ಅಂತ ಹೇಳ್ತೀನಿ. ಸುಮ್ಮನೆ ಇರು ನಾನು. ಹೋಗಿ ಅಂತೆ ಅವನ ಜೊತೆಗೆ. ಎಲ್ಲಿಗೆ? ಈ ವೇಷ ಹಾಕೊಂಡು ರೆಡಿ ಆಗಿದೆಯಾ? ಅಜ್ಜ ಅವ್ರು ಫೋನ್ ಮಾಡಿದ್ರು ಅತ್ತೆ. ಅವರು ಫ್ರೆಂಡ್ ಮಗುದು ಬರ್ತ್ಡೇ ಆಯ್ತಂತೆ, ಅದಕ್ಕೆ ಬೇಗ ರೆಡಿ ಆಗು ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ರೆಡಿ ಆದೆ. ನನಗೆ ಕಂಡಿದ್ದಂಗೆ ಈ ಬಟ್ಟೆಗಳು ಯಾವಾಗ ತಗೊಂಬಿಟ್ಟೆ ನೀನು? ನಾನು ತಗೊಂಡಿಲ್ಲ. ಮತ್ತೆ ಊರಿಗೆ ಬರ್ತೀಯಾ ಹಂಗೆ ಬರ್ತೀಯಾ? ಅದೆಲ್ಲ ಹೋಗಿ ಈ ಬಟ್ಟೆಗೆ ತಗೊಂಬಂದೆ. ಹರ್ಷವರೇ ತಗೊಂಬಂದಿದ್ದು. ವಾಟ್ಸಪ್ಗೆ 3-4 ಫೋಟೋ ಕಳಿಸಿದ್ರು. ನನಗೆ ಈ ಡ್ರೆಸ್ ಇಷ್ಟ ಆಯಿತು, ಅದಕ್ಕೆ ಈ ಡ್ರೆಸ್ ತಗೊಂಬಂದ್ರಿ ಅಂತ ಹೇಳಿದೆ. ಹಂಗಾದ್ರೆ ನಿಂಗೆ ಹರ್ಷ ಮಾವನೇ ಬಟ್ಟೆ ಎಲ್ಲ ತಂದ್ಕೊಡೋದಾ? ನನಗೇನು ಬೇಕು, ಕಾಸ್ಮೆಟಿಕ್ಸು ಮತ್ತು ಐಲೈನರು, ಲಿಪ್ಸ್ಟಿಕ್ಕು, ಬ್ಯಾಂಗಲ್ಸು ಎಲ್ಲ ಹರ್ಷ ಅವರೇ ತಂದ್ಕೊಡೋದು. ಯಾಕೆ? ಸುಮ್ಮನೆ ಕೇಳಿದೆ. ಟೇಸ್ಟ್ ಚೆನ್ನಾಗೈತೆ, ಡ್ರೆಸ್ ಚೆನ್ನಾಗೈತೆ. ಎಷ್ಟಂತೆ? 3800 ರೂಪಾಯಿ ಅಂತೆ. ಏನು 3800? ಇದ್ರಾಗ ಏನು ಇಲ್ಲ. 3000ಕ್ಕೆ ಒಂದು 10 ಸೀರೆ ಬಂದಿರೋವು. ಅವ್ನು ತಗೊಂಡು ಉಟ್ಕೊಂಬರಾಗಿತ್ತಲ್ಲ. ಅಮ್ಮ, ಸೀರೆ ಎಲ್ಲನೂ ಮದುವೆಗೆ ಮಾತ್ರ ಉಟ್ಕೊಂಡು ಹೋಗೋದು. ಸೀರೆ ಎಲ್ಲನೂ ಮದುವೆ ಏನಾದರೂ ಫಂಕ್ಷನ್ಸ್ ಇದ್ದರೆ, ನಾಮಕರಣ, ಗೃಹಪ್ರವೇಶ, ದೇವಸ್ಥಾನ ಅಂಥವಕ್ಕೆಲ್ಲ ಸೀರೆ ಉಟ್ಕೊಂಡು ಹೋಗೋದು. ನಾವು ಓದ್ತಾ ಇರೋದು ಬರ್ತ್ಡೇ ಪಾರ್ಟಿಗೆ. ಚೈತನ್ಯ ಹತ್ರ ಅಂತ ಮಾಡ್ರನ್ ಡ್ರೆಸ್ಸಸ್ ಯಾವುದೂ ಇಲ್ಲ, ಅದಕ್ಕೆ ತೊಗೊಂಬಂದೆ. ಅಲ್ಲೋ, ನಮ್ಮನೆಗೆಲ್ಲ ಇಂಥ ಬಟ್ಟೆಗೆ ಹಾಕೊಳ್ಳೋದು ಸರೋಗಲ್ಲಪ್ಪ. ಅವಳು ಸೀರೆ ಉಟ್ಕೊಂಡೆ ಬಿಡು. ಮನೆಯೊಳಗೇನು ಹಾಕೊಳ್ಳೋದು ಬೇಕಾಗಿಲ್ಲಮ್ಮ. ಫಂಕ್ಷನ್ಗೆ ಹೋದಾಗ ನನ್ನ ಹೆಂಡತಿ ಹೆಂಗಿರಬೇಕು ಏನು ಅನ್ನೋದು ನನಗೆ ಗೊತ್ತು. ಅದಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ನೀನು ಸುಮ್ಮನೆ ಇರಮ್ಮ, ಮನೆಯೊಳಗಿದೆಯಲ್ಲ ನೀನು, ಆರಾಮಾಗಿರಮ್ಮ. ನೀನು ಯಾಕೆ ಟೆನ್ಷನ್ ತೊಗೊತೀಯಾ? ನನ್ನ ಜೊತೆ ಬರ್ತಾ ಇರೋದು ನನ್ನ ಹೆಂಡತಿ, ನಿನ್ನ ಜೊತೆ ಎಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಚೈತನ್ಯ, ಸೇಮ್ ಡಾಲ್ ಥರ ಕಾಣಿಸ್ತಾ ಇದೆಯಾ? ಹೌದಾ? ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಬಾ. ಅವ್ರು ಫೋನ್ ಮಾಡ್ತಾನೆ ಅವ್ರೆ, ನನಗೆ ಪೇಷನ್ಸ್ ಇದ್ರು, ಅದಕ್ಕೆ ಬರೋಕ್ಕಾಗಲಿಲ್ಲ. ಬಾ ಹೋಗೋಣ. ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇತ್ತು. ಈ ಸರ್ತಿ ನಿನ್ನೆ ಕರ್ಕೊಂಡು ಹೋಗ್ತೀನಿ. ಈ ಥರದ್ದೇ ಡ್ರೆಸ್ ತಗೋ. ನಮ್ಮ ಮನೆಗಳಾಗೆ ಇಂಥ ಬಟ್ಟೆಗಳು ಹಾಕಲ್ಲ. ಏನೋ ಚೂಡಿದಾರಗಳು, ಸೀರೆಗಳು ಉಟ್ಕೊಳ್ಳೋದುಂಟು. ಇಂಥ ಬಟ್ಟೆಗಳೆಲ್ಲ ನಮ್ಮ ಮನೆಗಳಾಗ ಹಾಕೋಣಲ್ಲ. ನಾನು ಆವಾಗನೇ ಹೇಳ್ದೆ, ಮನೆಯೊಳಗೆ ಹಾಕೋಣಲ್ಲ. ಎಲ್ಲಾದರೂ ಫಂಕ್ಷನ್ಗೆ ಹೋದ್ರೆ ಮಾತ್ರ ಹಾಕೊಳ್ಳೋದು, ಬರ್ತ್ಡೇ ಪಾರ್ಟಿಗೆ ಏನಾದರೂ ಹೋದ್ರೆ ಮಾತ್ರ ಹಾಕೊಳ್ಳೋದು ಅಂತ ಹೇಳ್ತಾ ಇರೋದು. ನೀನು ಆವಾಗಿಂದ ನಮ್ಮ ಮನೆಗಳಾಗ ಹಾಕಲ್ಲ ಅಂತಂದ್ರೆ ಅಲ್ಲ ಎಂತಿ ನೀನೇ ದಾರಿ ತಪ್ಪಿಸ್ತಾ ಇದೆಯಲ್ಲೋ? ಯಾಕೋ ಹಿಂಗಾಡ್ತಾ ಇದೆಯಾ? ಒಂದು ರೋಷ್ಟಾದ್ರೂ ಮಾನ ಮರ್ಯಾದೆ ಇರ್ಲಿನೋ? ಅಮ್ಮ, ಮಾನ ಮರ್ಯಾದೆ ಹೋಗುವಂಥ ಕೆಲಸ ನಾನಾಗಲಿ ನನ್ನ ಹೆಂಡತಿ ಆಗಲಿ ಮಾಡ್ತಾ ಇಲ್ಲ, ಸರಿನಾ? ನಿನ್ನ ತಲೆ ತಗ್ಸುವಂಥ ಕೆಲಸ ನಾವು ಯಾವತ್ತೂ ಮಾಡಲ್ಲ. ಡೋಂಟ್ ವರಿ, ಆರಾಮಾಗಿರು. ನಿಮ್ಮ ಮಾವನ ಮಗಳು ಬಂದವಳೆ. ಅವಳೆಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗೋದು, ಪಿಕ್ಚರ್ ಕರ್ಕೊಂಡು ಹೋಗೋದು, ಇಲ್ಲ ಪಾರ್ಕ್ ಕರ್ಕೊಂಡು ಹೋಗೋದು. ಅವಳೇನೋ ವಿಧಾನಸೌಧ ನೋಡಿಲ್ಲಂತೆ, ಅದನ್ನ ತೋರಿಸೋದು ಏನೋ ಮಾಡ್ಬೇಕು ತಾನೆ? ಸರಿ ಆಯ್ತು ಚೈತನ್ಯ, ನಾನು ಫಂಕ್ಷನ್ಗೆ ಹೋಗಿ ಬಂದಮೇಲೆ ಚೈತನ್ಯ ಕರ್ಕೋ ಶಶಿನ ಎಲ್ಲ ಸುತ್ತಾಡ್ಕೊಂಬರೋಣ. ಸರಿ ಆಶಾ, ಕರ್ಕೊಂಡೋಣ. ನಾವು ಫಂಕ್ಷನಿಂದ ಬಂದಮೇಲೆ ಕರ್ಕೊಂಡು ಹೋಗ್ತೀವಿ ಬಿಡು ಶಶಿ. ನಿಂಗೇನು ಫಿಲಮ್ ನೋಡ್ಬೇಕಾ, ಏನು ನೋಡಬೇಕು, ಪಾನಿಪುರಿ ತಿನ್ಬೇಕಾ, ಏನು ತಿನ್ಬೇಕು ಎಲ್ಲ ತಗೊಡ್ತೀವಿ, ಸರಿನಾ? ಅವಳೇನಕ್ಕೆ ಕರ್ಕೊಂಡೋಗೋದು ಚೈತನ್ಯನ? ಅವಳು ಫಂಕ್ಷನಿಂದ ಬಂದು ಸುಸ್ತಾಗಿತ್ತಾಳೆ, ಇವಳು ಒಬ್ಬಳನ್ನ ಕರ್ಕೊಂಡೋಗು. ನೋಡಮ್ಮ, ಹೆಣ್ಮಕ್ಳಿಗೆ ಏನೇನು ಬೇಕು ಏನು ಅಂತ ನಮಗೇನು ಗೊತ್ತಾಗ್ತೈತಾ? ಚೈತನ್ಯ ಜೊತೆಗಿದ್ರೆ ಏನೋ ಹೇಳ್ತಾಳೆ, ಎಲ್ಲ ತಕ್ಕೋತಾಳೆ ಚೈತನ್ಯ. ಇವಾಗ ನೀನು ಎಂತಿಕ ಡ್ರೆಸ್ ತರಕಾಗ್ತದ? ಅವಳಿಗೆ ಏನು ಬೇಕು ಏನು ತಕೊಡ್ಬೇಕು ಅಂತ ಗೊತ್ತಾಗಲ್ಲ. ಅವಳು ನನ್ನ ಹೆಂಡ್ತಿನಮ್ಮ, ಅವಳು ನನ್ನ ಹೆಂಡ್ತಿಗೆ ಏನೇನು ಬೇಕು ಅನ್ನೋದು ನನಗೆ ಗೊತ್ತು. ಶಶಿಗೆ ಏನು ಬೇಕು ಅಂತ ನನಗೆ ಗೊತ್ತಾದೈತಾ? ಇಷ್ಟು ವಯಸ್ಸಾಗಿ ನಿಂಗೆ ಆಲೋಚನೆ ಮಾಡೋ ಶಕ್ತಿನೇ ಇಲ್ಲ. ಎಲ್ಲ ನನ್ನ ಹಣೆ ಬರ. ಕೇಳೋ ಬಾಯ್ಬಿಟ್ಟು ಏನು ಬೇಕು ಅಂತ. ಅಷ್ಟೆಲ್ಲ ರಿಸ್ಕ್ ಇಟ್ಕೊಳ್ಳೋಕ್ಕಾಗಲ್ಲ. ಚೈತನ್ಯ ಅವಳೆ ಎಲ್ಲ ರಿಸ್ಕ್ ಇಟ್ಕೊಂತಾಳೆ. ನೀನೇನು ಟೆನ್ಷನ್ ತಗೊಂಬೇಡ, ಆರಾಮಾಗಿರು. ಇವಾಗ BP ಮಾತ್ರ ತಗೊಂತ ಇದೆಯಾ? ತಿರ್ಗಿ ಏನಾದರೂ ಹೆಚ್ಚು ಕಡಿಮೆ ಆದದು. ಚೈತನ್ಯ ಬಾ ಹೋಗೋಣ. ನಮ್ಮಮ್ಮನ ಮಾತಾಡ್ತಾ ಇದ್ರೆ ಇವತ್ತೆಲ್ಲ ಮಾತಾಡ್ತಾ ಇರ್ತಾಳೆ. ನಮ್ಮಮ್ಮನ ಪ್ರಶ್ನೆ ಕೇಳೋದಕ್ಕೂ ನಾನು ಉತ್ತರ ಕೊಡೋದಕ್ಕೂ ಸರಿ ಹೋಗ್ತೈತೆ. ಶಶಿ ರೆಡಿಯಾಗಿರು, ಕರ್ಕೊಂಡು ಹೋಗ್ತೀವಿ. ಬಾ ಹೋಗೋಣ. ಬಂದೆ. ನೋಡ್ದ ಅತ್ತೆ, ಮಾವನು ನೋಡಿ, ನಾನು ಯಾವಾಗಲೂ ಇಲ್ಲೇ ಬಿದ್ದಿರ್ತೀನಿ. ಬಗ್ಬಗ್ಸಿ ಕೂತಂಗೆ ಇವ್ನ ಮನೆಗೆ ಕಾಲು ಕೂತ್ಕೊಂಡಿರ್ತೀನಿ ನಾನು. ಅದು ಯಾವಾಗ ಏನೇನು ಒಳಗೆ ಕಿತ್ಕೊಂಡು ಹೋಗ್ತಾನೋ ಗೊತ್ತೇ ಆಗಲ್ಲ. ಇನ್ನೇನು ಕೈಯಾಗ ಕವರ್ಗೆ ಇಟ್ಕೊಂಬರ್ತಾನೆ. ಇಂದಮ್ಮ ಏನೋ ತಂದಿದ್ದೀನಿ ನೋಡಮ್ಮ, ಚೆನ್ನಾಗೈತೇನೋ, ಇಂದಮ್ಮ ಏನೇನು ತಿಂಡಿ
ತಿನ್ನಮ್ಮ ಅಂತೇನೂ ಇಲ್ಲ, ಎಲ್ಲ ತಗೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸ್ಬಿಡ್ತಾಳೆ. ಬೇಕಾದ್ರೆ ಎತ್ಕೊಂಬೋದು, ಬೇಡ ಅಂದರೆ ಬಿದ್ದಿರ್ಬೋದು. ಒಂದು ಪ್ಲೇಟಾಗಿ ಹಾಕೊಂಡು ಎತ್ಕೊಂಬಂದು ಕೊಡೋಕ್ಕಾಗಲ್ಲ. ನನಗೆ ತಿನ್ನಲ್ಲ ಅಂತ ಹೇಳ್ತೀನಾ? ಕವರ್ಗಳು ಹೊತ್ಕೊಂಬತ್ತಾನೆ ಹೆಂಡ್ರಿಕ ಹಣ್ಣುಗಳು ಎಲ್ಲರೂ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಕ್ತಾಳೆ. ನೀನು ಪುಣ್ಯ ಬಿಡತ್ತೆ, ಎಲ್ಲೂ ಮುಚ್ಚಿಕಲ್ಲ. ಅಲ್ಲನ ಇಕ್ತಾಳಲ್ಲ, ಮುಚ್ಚಿಕ್ಕಿದ್ರೆ ಏನು ಮಾಡ್ತಾ ಇದ್ದೆ ನೀನು? ಮುಚ್ಚಿಕ್ತಾಳನು ತೆಗೆದು ಕಪಾಲಕ್ಕೆ ಕೊಡ್ತೀನಿ. ಅಲ್ಲ ನಿನ್ನ ಹೊರಗಡೆ ಕರ್ಕೊಂಡೋಗಿ ಏನೋ ನಿನ್ನ ಜೊತೆ ಖುಷಿಯಾಗಿ ಮಾತಾಡ್ತೇನೆ ಅಂತ ನಾನು ಅನ್ಕೊಂಡ್ರೆ ಹೆಂಗೆ ಹೇಳ್ತಾನೆ ನೋಡವನ. ನೋಡತ್ತೆ ಎಷ್ಟು ಚೆನ್ನಾಗಿರೋ ಡ್ರೆಸ್ ತಗೊಟ್ಟವನೆ, ನಂಗೂ ಒಂದು ಬೇಕತ್ತೆ ಅಂತದ ಮಾವನ್ ಕೇಳಿ ನಂಗೂ ತಕೊಡ್ಸತ್ತೆ. ಬರಲಿ ಹೇಳ್ತೀನಿ ಇರು, ತಕಣಿ ಅಂತ ಇರು, ಬರಲಿ ಸರಿಯಾಗಿ ಹೇಳ್ತೀನಿ ಅವನ್ಕ. ಅತ್ತೆ ದಂಡಿಯಾಗಿರೋರೇನ ಅವರು? ದಂಡಿಯಾಗಿರೋರೆ ಅಮ್ಮ, ಇರೋರೆ ದಂಡಿಯಾಗಿ. ಇಲ್ಲೇ ಒಂದು ಮನೆ ಕೊಟ್ಟವ್ರೆ ಅವಳ್ಕ. ಮನೆ ಬೇರೆ ಕೊಟ್ಟವ್ರಾ? ಕೊಟ್ಟವ್ರೆ. ಅವ್ರ ತಾತವನೇ ಏನು ಬೇಕಂದ್ರೂ ತಂದು ಕೊಡ್ತಾನೆ. ಇಲ್ಲಾಂದ್ರೆ ಅವಳ ಫೋನಿಗೆ ಕಾಸು ಹಾಕ್ತಾರೆ ಅವರು. ಅವಳ ಫೋನಾಗ ದಂಡಿ ಕಾಸಿರ್ತದೆ. ಹಿಂದತ್ತೆ ಒಂದು 5,000 10,000 ಇಕ್ಕತ್ತೆ ಅನ್ನೋದು ಬಾಯಾಗ ಬರಲ್ಲ. ₹1 ಕೊಡಲ್ಲ, ಸುಟ್ಟು ಕೈಗೆ ಸುಣ್ಣ ಹುಟ್ಟಲ್ಲ. ಅಲ್ಲ ಇನ್ನೊಂದು ಆಸ್ಪತ್ರೆನ ಕಟ್ಸ್ಕೊಡ್ಬೋದು ತಾನೇ ಅವರು? ಕಟ್ಸ್ಕೊಡ್ಬೋದು. ಯಾವುದೋ ಒಂದು ಕೊಟ್ಟವ್ರೆ ಬಿಲ್ಡಿಂಗು. ಆ ಬಿಲ್ಡಿಂಗಾಗ ಅದೇನೋ ಇಕ್ಕೊಂಡವನೆ. ಬಿಲ್ಡಿಂಗ್ ಕೊಟ್ಟವ್ರೇನು? ಬಿಲ್ಡಿಂಗ್ ಕೊಟ್ಟವ್ರೆ, ಅದ್ರಾಗ ಕ್ಲಿನಿಕ್ ಇಕ್ಕೊಂಡವನೆ. ಸಾಯಂಕಾಲ ಹೊತ್ತು ಅಲ್ಲಿ ಇರ್ತಾನೆ, ಬೆಳಗ್ಗೆ ಹೊತ್ತು ಅಲ್ಲಿ ಇರ್ತಾನೆ, 2 ಕಡೆನೂ ಇರ್ತಾನೆ. ಇನ್ನೇನು ಮಾವನ್ಕ ದಂಡಿಗೆ ಸಂಪಾದನೆ ಆಗ್ತದೆ. ಅಯ್ಯೋ ಸಂಪಾದನೆಗೆ ಏನು ಬರತ್ತಕ್ಕ, ಸಂಪಾದನೆ ಮಾಡಿದ್ರು ಇವಳು ಶೈತಾನೆ ಅವ್ರ ತಾತವನ್ನೆಲ್ಲ ಕೊಡ್ತಾನೆ. ಕೂತ್ಕೊಂಡು ತಿನ್ರಿ ಅಂತ ಅಂದ್ಬಿಟ್ಟು ಅಷ್ಟು ಸಾವುಕಾರ ಅವರು. ಮತ್ತು ಅವಳು ನೋಡಿದ್ರೆ ಮುಚ್ಚಿ ತಂಗಿತ್ತಾಳೆ, ಏನೂ ಇಲ್ದೊಳಂಗೆ ಯಾವ ಒಂದು ಹಳೆ ಬಟ್ಟೆ ಹಾಕೊಂಡು ಅವ ಹಂಗೆ ಬೆಳೆದಿರೋದು. ಅದೇನು ಹೇಳ್ತಾರೆ ತುಂಬದಲ್ಲ ತುಣ್ಕಲ್ಲ ಅಂತ ಜಾತಿಗೆ ಸೇರ್ತಾಳೆ ಅವಳು. ಅದೇ ನಾಳೆ ಸಂಧ್ಯಾನ್ ಮಾತಾಡ್ಸ್ಕೊಂಬರಕ್ಕೆ ಹೋಗೋಣ, ಅವ್ರಿಗೆ ಹೋಗೋಣ ನಡೆಯುತ್ತೆ. ಊರ್ಲೆ ಅವಳಿಗೇನೋ ಅಭಾಷಣ ಆಗೋದಂತೆ, ಹೋಗ್ಬೇಕು. ನಿಮ್ಮ ಚಿಕ್ಕತ್ತ ಫೋನ್ ಮಾಡಿದ್ಲು ನನ್ನ ತಂಗಿ, ಬಂದಿದ್ದಂತೆ, ಇಲ್ಲೇ ಇದ್ಲಂತೆ. ಇದನ್ನಕ ಹಂಗೆ ಆಗೋಯ್ತು ಅಂತ ಫೋನ್ ಮಾಡಿದ್ಲು. ಹೋಗ್ಬೇಕಲೇ, ನಾಳೆ ಹೋಗೋಣ ನಡೆಯಲೇ, ಅವಳು ಮಾತಾಡ್ಸ್ಕೊಂಬರೋಣ. ಯಾವ ಊರು? ಅಲ್ಲೇ ಅಮ್ಮ ಶೈತಾನೆ ಅವ್ರ ಊರು. ಶೈತಾನೆ ಅವ್ರು ಚಿಕ್ಕಪ್ಪನಿಗೆ ಮಾಡ್ಕೊಂಡಿರೋದು ಅವಳನ್ನ. ಹೌದಾ? ನಾಳೆ ಹೋಗೋಣಿರು. ಇವನು ಕಾರ್ ಮಾಡ್ಕೊಡ್ತಾನೆ, ಇಲ್ಲ ಇವನ್ನೇ ಕರ್ಕೊಂಡು ಹೋಗೋಣ. 1-2 ದಿವಸ ಇದ್ಬಿಟ್ಟು ಬರೋಣ. ಸರಿ ನಡೆಯತ್ತೆ, ಹೋಗಿ ಬರೋಣ. ನಂಗೂ ಬೇಜಾರಾಗದೆ ಇಲ್ಲೇ. ಮಾವನು ಹೇಳ್ತೀನಿ ಅಂತಾನೆ ನರ್ಸಿಗೆ ಟ್ರೈನಿಂಗ ಹೇಳ್ತಾನೆ. ಅದ್ಯಾರೋ ಒಬ್ಬ ನರ್ಸ್ ಬರ್ತಾಳೆ, ಬನ್ನಿ ನನ್ನ ಜೊತೆಗೆ ಅಂತ ಹೇಳ್ಬಿಟ್ಟು ಆ ಪೇಷಂಟಿಗಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾಳೆ. ಅವನು ಸೂಜಿ ಚುಚ್ಚೋದು, ಮಾತ್ರೆ ಬರ್ಕೊಡೋದು ಎಲ್ಲ ನೋಡ್ಕೊಂಡಿರ್ಬೇಕು ನಾನು. ಇನ್ನೇನು ಮಾವನು ಹೇಳ್ಕೊಡೋದೇ ಇಲ್ಲ. ನಾನು ಕೇಳಿದ್ನಮ್ಮ, ಯಾಕೆ ಅವಳಿಗೆ ಏನು ಹೇಳ್ಕೊಡಲ್ಲ ಅಂತ. ಅವನು ಹೇಳ್ತಾನೆ, ಅವಳೇನು ಡಾಕ್ಟರ್ ಎಲ್ಲ ಓದಿರೋದು, ನರ್ಸಿಗೆ ಜೊತೆಗೆ ಇದ್ರೆ ಎಲ್ಲ ಕಲ್ಕೊಂತಾಳೆ ಬಿಡು ಅಂತ ಹೇಳ್ತಾನೆ. ಹಂಗೇನು ನೀನೇನು ಡಾಕ್ಟರ್ ಎಲ್ಲ ಓದಿರೋದು, MBBS ಎಲ್ಲ ಮಾಡಿರೋದು, ನರ್ಸಿಂಗ್ ಮಾಡಿರೋದು, ನರ್ಸಿಗೆ ಜೊತೆಗೆ ಇರು ಕಲ್ಕೊಂಡು ಅಂತ ಹೇಳ್ತಾನೆ. ನಂಗೂ ನೋಡತ್ತೆ ಹೆಂಗಿರ್ಬೇಕು ಮಾವನು. ಅಲ್ಲ ಸೋದ್ರ ಮಾವನ ಮಗಳು ಅಂತಂದ್ರೆ ಇಷ್ಟು ಬೀಳಾಗ ನೋಡೋದು. ಅವನು ಹಂಗೆ ಅವನು ಎಂಟ್ರನ್ನ ಬಿಟ್ಕೊಡಲ್ಲ ಅವನು. ಅದೇ ನಾಳೆ ಓಡ್ ಬರೋಣ, ಸಂಧ್ಯಾನ್ ಮಾತಾಡ್ಸ್ಕೊಂಬರಕ್ಕ. ಸರಿ ಬಿಡ, ಓಡ್ ಬರೋಣ. ಇವಾಗ ಹಾಕೊಂಡು ಹೋದ್ಲಲ್ಲ ಅವಳು, ಆ ಡ್ರೆಸ್ಸು ನಂಗೆ ಇಸ್ಕೊಡು, ನಾನು ಹಾಕೊಂಬರ್ತೀನಿ ನಿನ್ನ ಜೊತೆಗೆ ನಾಳೆ. ಅಯ್ಯೋ ಯಾವ್ಯಾವ ಅವೇ ಡ್ರೆಸ್ಸುಗಳು ಅವಳು ಹಾಕೊಳ್ಳಲ್ಲ, ಇಸ್ಕೊಡ್ತೀನಿ ಸುಮ್ಮನೆ. ನೀನು ಹಾಕೊಂಡು ಆಸ್ಪತ್ರೆಗೆ ಹೋಗಿ ಅಂತೆ. ಮೊನ್ನೆ ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡೋಗಿದ್ನಿ. ಆಶ್ರಮವನು ನರ್ಸಿಗೆ ಬಿಳಿ ಬಟ್ಟೆಗಳಮ್ಮ, ಇಲ್ಲೇ ನಮ್ಮ ಹಾಸ್ಪಿಟ್ಲಾಗ ಎಲ್ಲರೂ ಹಾಕ್ಕೊಳೋದು, ನೀನು ಬಿಳಿ ಬಟ್ಟೆನೇ ಹಾಕೊಂಬ, ನಿನ್ನ ಹತ್ರ ಐತಲ್ಲ ಒಂದು ಜೊತೆ ಅಂತ ಹೇಳಿದ್ನು. ಇಲ್ಲಮ್ಮ ನಂಗೆ ಕಲರ್ ಬಟ್ಟೆಗಳು ಹಾಕೊಂಬತ್ತೀನಿ ಅಂದರೆ, ಅಲ್ಲಮ್ಮ ಪೇಷಂಟ್ಗಳಿಗೆ ಗುರು ಸಿಕ್ಬೇಕಲ್ಲ ನರ್ಸುಗಳು ಯಾರು ಅಂತ ಹೇಳ್ತಾವನತ್ತೆ. ಹಂಗೆ ಹೇಳಿದ್ ನೀನು? ಹಂಗೆ ಹೇಳ್ತಾವನೆ. ಅಯ್ಯೋ ಅವನು ಪಾಸ್ಕುಲ ಹೇಳು, ನಾನು ಹೇಳ್ತೀನಿ ಸುಮ್ಮನೆ. ಅವಳ ಹತ್ರ ಡ್ರೆಸ್ಗಳೆಲ್ಲ ಇಸ್ಕೊಡ್ತೀನಿ, ಹಾಕೊಂಡು ಹೋಗು. ಏನು ಅತ್ತೆ ಸೊಸೆ ಲಂಕಿಗೆ ಬೆಂಕಿಕ್ಕೆ ಸ್ಕೆಚ್ ಆಗ್ತಾ ಇದ್ದೀರಿ? ಏನ್ ಮಾಡ್ತೀನಿ ಅಂತ ಮಾತಾಡ್ತಾ ಇದೀಯಾ? ವೈದೇಹಿ ಏನು ವೈದೇಹಿ? ಅಲ್ಲ ಅದೇನೋ ಲಂಕೆ ಬೆಂಕಿ ಅಂತ ಇದ್ದೆ. ಅಯ್ಯೋ ಫೋನಾಗ ಅದ್ಯಾರ್ಕೋ ಅಂತ ಇದ್ನಿ. ಏನೋ ಲಂಕೆಗೆ ಬೆಂಕಿ ಇಕ್ತಾ ಇದ್ದೀರಾ ಅಂತ ಬೈತಾ ಇದ್ನಿ. ಏನ್ ಮಾಡ್ತಾ ಇದ್ದೀರಾ ಅತ್ತೆ ಸೊಸೆ ಇಬ್ರು? ಸೊಸೆ ಬಟ್ಟೆಗಳು ನೋಡ್ದೇನಪ್ಪ? ನೋಡಿದ್ನಿ, ಓದವ್ರಲ್ಲ ಕರಗ ಓದ್ತಾ ಇದ್ರು. ಅಲ್ಲ ಅಂತ ಬಟ್ಟೆಗಳು ನಮ್ಮ ಮನೆಗೆ ಯಾರನ್ನ ಹಾಕಂತಾರ? ಮನೆಗೆಲ್ಲ ಹಾಕೊಂಡವಳೆ, ಮನೆಗೆ ಹಾಕೊಂಡಲ್ಲಿ ಪಾರ್ಟಿಗೆ ಹೋಗೋಳೆ. ಹೋಗಿ ಬರ್ಲಿ ಬಿಡು, ಸುತ್ತಾಡ್ಕೊಂಡ್ ಬರ್ಲಿ. ಅಯ್ಯ ಯಾವಾಗ್ಲೂ ಈ ಮನೆಗ ನಿನ್ನ ಮಕ ನೋಡ್ಕೊಂಡು, ಇವಾಗ ನಿನ್ನ ಜೊತೆಗೆ ಈ ಹುಡುಗಿ ಬೇರೆ ಬಂದವಳೆ, ಇವಳ ಮಕ ನೋಡ್ಕೊಂಡು ಆ ಹುಡುಗಿಗೂ ಬೇಜಾರಾಗಿ ಹೋಗಿತ್ತದೆ. ಏನಪ್ಪ ದಿನ ಇವ್ ಯಾವನೋ ನೋಡಿ ಅಂತ. ಬೇಡ ನೋಡು, ಚೆನ್ನಾಗಿರಲ್ಲ. ಅಯ್ಯ ನಿನಗೆ ಚೆನ್ನಾಗಿಲ್ಲ ಅಂತಂದ್ರೆ ಬಟ್ಟೆಗಳು ಆ ಹುಡುಗಿಗೆ ಇವಾಗಿನ ಕಾಲ್ತಾರ ಹಂಗೆ ಇರೋದು. ದೊಡ್ಡ ಮನೆಗಳವರೆಲ್ಲ ಹೋಗೋದೆಲ್ಲ ಹಂಗೆ. ಹೋಗ್ಲಿ ಬಿಡು, ಗಂಡ ಹೆಂಡ್ತಿ ಇಬ್ರು ನನಗೇನು ಹೊಟ್ಟೆ ಗುರಿ. ಊಟ ಅಲ್ಲೇ ಅದ ಇಕ್ಕಂಡ್ ತಿನ್ನು. ಹೇಳಿದ್ಲು ಬಿಡು ನಾನು ಸೊಸೆ, ಮವ ಅಲ್ಲಿ ಇಟ್ಟಿದ್ದೀನಿ ಡೈನಿಂಗ್ ಟೇಬಲ್ ಮೇಲೆ ಅಂತ ಬಡಿಸ್ಕೊಂಡು ತಿಂತೀನಿ ಬಿಡುವ. ನೀನೇನು ರಿಸ್ಕ್ ತಗೊಂಬೇಡ ವೈದೇಹಿ, ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇರುವ. ನೋಡ್ದೇನೆ ಹೆಂಗ್ ಮಾತಾಡ್ತಾನೆ ನಿಮ್ಮ ಮಾವನು. ಅತ್ತೆ ಏನತ್ತೆ ಈ ಮನೆಗೆ ಎಲ್ಲರೂ ನಿನ್ನ ಕಾಲ್ ಕಸ ಮಾಡ್ಕೊಂಬಿಟ್ಟವ್ರೆ? ಎಲ್ಲರೂ ನಿನ್ನ ಕಾಲ್ ಕಸ ಮಾಡ್ಕೊಂಬಿಟ್ಟವ್ರೆ ಶಶಿ. ನನ್ನವರು ಅಂತ ನನ್ಗೆ ಯಾರು ಇಲ್ಲ. ಮಗನೂ ಮಾತಾಡ್ಸಂಗಿಲ್ಲ, ಕಟ್ಕೊಂಡಿರೋ ಗಂಡನೂ ಮಾತಾಡ್ಸಂಗಿಲ್ಲ. ಸೊಸೆ ಅಂತೂ ಉರುವೇ ಇಲ್ಲಲೇ, ನನಗಂತ ಯಾರು ಇಲ್ಲ ಬಿಡೇ ಶಶಿ. ಅಯ್ಯ ನಾನು ಇದೀನಿ ಸುಮ್ಮನೆ ಇರುವ ವೈದೇಹಿ. ಬಕೆಟ್ ಒಂದು ತರಲೇ ಇಲ್ಲ, ಬಟ್ಟೆನ ತರಲ, ಕಣ್ಣೀರು ಒರ್ಸಕ್ಕ. ಮಗನ್ ನೋಡಿದ್ರೆ ಹಂಗ್ ಮಾತಾಡ್ತಾನೆ, ನೀನ್ ನೋಡಿದ್ರೆ ಹಿಂಗ್ ಮಾತಾಡ್ತಾ ಇದೆಯಾ? ನಾನು ಇರ್ಬೇಕಾ ಇಲ್ಲ ಕಾಶಿಕೋ ರಾಮೇಶ್ವರಕ್ಕೋ ಹೋಗ್ಬೇಕಾ? ಹೋಗಂಗಿದ್ರೆ ಹೋಗ್ಬಿಟ್ಟು ಬಾ ಹೋಗು. ಎರಡನೇ ಸತಿ ನಾನೇನು ಬೇಡ ಅನ್ನ, ನನಗೆ ಕೆಲಸ ಅದಮ್ಮ. ಅಲ್ಲಿ ಮೆಡಿಕಲ್ ಸ್ಟೋರಾಗಿ ಕೂತ್ಕೊಬೇಕು, ಇಲ್ಲಾಂತಂದರೆ ದುಡ್ಡುಗಳು ಹೆಚ್ಚು ಕಮ್ಮಿ ಆಗೋತವೆ. ನನಗೆ ಕೆಲಸ ಅದೇ, ಹೋಗ್ಬಿಟ್ಟು ಬರೋಂಗಿದ್ರೆ ಹೋಗ್ಬಿಟ್ಟು ಹೋಗು. ಯಾವುದಾರ ಒಂದು ಬುಕ್ ಮಾಡ್ಕೊಡ್ತೀನಿ ಬಸ್ಸು. ಓದಾ ಇರ್ತಾವಲ್ಲ, ನಾವು ಮನೆ ಹೋಗಿದ್ರಲ್ಲ, ಇನ್ನೂ ಅಷ್ಟು ಟೂರ್ಗಳು ಆಗ್ತಾ ಇರ್ತಾರೆ. ಹೋಗ್ಬಿಟ್ಟು ಹೋಗು. ಬಾಂಬೇಕಂತ ಇನ್ನೂ ಎಲ್ಲೆಲ್ಕೊ ಓದ್ತಾವ್ರೆ.
ಮೊನ್ನೆ ನನ್ನೂ ಕೇಳಿದ್ರು ಓಡ್ಬೋಗು ಗೋವಾ ಬಾಂಬೆ ಎಲ್ಲ ಓದ್ತಾರಂತೆ. ನಾನು ಗೋವಾಗೆ ಹೋಗ್ಬೇಕಾ? ಹೋಗಿ ನೋಡ್ಕೊಂಡ್ ಬಾ ಹೋಗು, ಏನು ಪರವಾಗಿಲ್ಲ. ನನ್ನ ಸೊಸೆ ಕೈ ಅಡ್ಗೆ ಅಮೃತ ಅಮೃತ. ನಾನು ಇಷ್ಟದಿಂದ ನಿಂಗೆ ವಿಷ ಹಾಕಿ ಮಾಡ್ತಾ ಇದ್ನಲ್ಲ ಅಡುಗೆ. ಏನೋ ಇದ್ರೂ ಇರ್ಬೋದೇನೋ. ಬಾ ಊಟ ಮಾಡ್ಬಾ. ಬಾಮ್ಮ ಶಿಶಿ ಊಟ ಮಾಡ್ಬಾ. ಆ ಅಮ್ಮನ ನರ್ಸು ಕೇಳಿದ್ಲು, ಎಲ್ಲಿ ನಿಮ್ಮ ಹುಡುಗಿ ಬರಲೇ ಇಲ್ಲ ಸಾರ್ ಅಂತ. ಬತ್ತಾಳೆ ಅತ್ತೇನು ಸೊಸೆ ಜನರಲ್ ಬಾಡಿ ಮೀಟಿಂಗ್ ಇಕ್ಕಿತಾರೆ, ಅದನ್ನು ಮುಗಿಸ್ಕೊಂಡ್ ಬತ್ತಾಳೆ ಅಂತ ಹೇಳ್ದೆ. ನೀನು ಇಲ್ಲಿಗೆ ಬಂದಿರೋದು ಏನಕ್ಕಮ್ಮ? ನರ್ಸು ಟ್ರೈನಿಂಗ್ ಮಾಡಕ್ಕ. ಬೆಳಗ್ಗೆನೇ 9 ಗಂಟೆಗೆಲ್ಲ ಬರ್ಬೇಕು ತಾನೇ ನೀನು ನನ್ನ ಜೊತೆಗ? ಹಾಂ, ನಾನು ಹೇಳ್ದೆ ಆವತ್ತೇ ಬೆಳಗ್ಗೆನೇ ರೆಡಿ ಆಗ್ಬಿಡಮ್ಮ, ನಾನು ಕರ್ಕೊಂಡು ಹೋಗ್ತೀನಿ, ಆ ನರ್ಸುಗಳ ಜೊತೆಗಿದ್ರೆ ಬಿರಿನ ಕಲ್ಕಂತೀಯ ಅಂತ. ನೀನು ನನ್ನ ಮಾತೇ ಕೇಳ್ತಾ ಇಲ್ಲ. ಅವನು ಹರ್ಷ ಕಾರಾಗ ಓದ್ತಾನಲ್ಲ, ಜೊತೆ ಕರ್ಕೊಂಡು ಹೋದ್ರೆ ಏನಂತೆ? ಹಿಂಗೆ ಕರ್ಕೊಂಡು ಹೋಗಕ್ಕಾಗಲ್ಲ. ಅವನ್ಗ 108 ಕೆಲಸ. ಅವನೇನು ಮನೆಯಿಂದ ಸೀದಾ ಆಸ್ಪತ್ರೆಗೆ ಬರಲ್ಲ. ಅಲ್ಲಿ ಹೋಗಿ ಟ್ಯಾಬ್ಲೆಟ್ಸ್ಗಳು ಖಾಲಿ ಆಗಿರ್ತವೆ, ಅವೆತ್ಕೊಂಬರ್ಬೇಕು. ಎಷ್ಟೊಂದು ಕೆಲಸ ಇರ್ತೈತೆ ಅವನ್ಕ. ಎಲ್ಲೆಲ್ಲಿ ಓದ್ತೀವಿ ಅಲ್ಲೆಲ್ಲ ಹುಡುಗಿನ ಕರ್ಕೊಂಡು ಹೋಗಕ್ಕತ್ತದ? ನಾನು ಬೆಳಗ್ಗೆನೇ ಓದ್ತೀನಿ, ನನ್ನ ಜೊತೆಗೆ ಬರೋಕ್ಕಾಗಲ್ಲ. ನಾವೇನು ಕೆಲಸ ಮಾಡ್ಬೇಕಂತ ಬಂದಿದ್ದೀರೋ ಅದ್ರ ಕಡೆ ಗಮನ ಕೊಡಬೇಕು. ಸರಿ ಬಿಡ್ಮವ, ನಾಳೆಯಿಂದ ಬರ್ತೀನಿ. ನಾಳೆ ಆಗಲ್ಲ, ಸಂಧ್ಯಾ ಅವ್ರ ಊರಿಗೆ ಹೋಗ್ಬಿಟ್ಟು ಬರ್ತೀರಿ. ಎಲ್ಲೆಲ್ಲಿಗೆ ಬೇಕೋ ಅಲ್ಲೆಲ್ಲಿ ಹೋಗ್ಬಿಟ್ಟು ಬಾಮ್ಮ, ನಿಮ್ಮ ಅತ್ತೆ ನಿಂದು ಹಾಕ್ಕೊಂಡು. ಬರಬೇಟು ಒಂದು 15 ದಿವಸ. ನೋಡಿದ್ರೆ ನಂಗೆ ಹೊಟ್ಟೆ ಗುರಿತದೆ. ಅಯ್ಯೋ, ಹೊಟ್ಟೆ ಗುರಿದ್ರೆ ಇಲ್ಲೊಂದು ಮಾತ್ರ ಅದು ನುಂಗು ಬಾಮ ಸರೋತದೆ. ಊಟ ತಿನ್ಬಾರೆ ವೈದೇಹಿ. ತಿನ್ನು ಗಂಟ್ಲು ಕಾನ ತಿನ್ನು. ಯಾವುದೋ ಅಳಿಸಿದ ಮಾಡಿಕೊಳ್ಳೇನ ತಿನ್ನು. ಅಳ್ಸೋಗ್ಬಿಟ್ಟು ಸಾರು ತಿನ್ಬೇಡ ನೀನು, ಬೇರೆ ಮಾಡ್ಕೊಂಡು ತಿನ್ನು. ಪರವಾಗಿಲ್ಲಲೇ ನಿನ್ನ ಸೊಸೆ. ಚೆನ್ನಾಗಿ ಮಾಡಿದ್ಲು ಅಡುಗೆ. ಸಾರು ಗೀರು ಎಲ್ಲ ಚೆನ್ನಾಗಿ ಮಾಡಿದ್ಲು. ಅವರೇಗಾಯ್ತಾ ಅಂತ ಅಲ್ಲಿ ಆಚೆಗೆ ಇಕ್ಕಿದ್ದೀನಿ. ಅಲ್ಲೇ ಕುತ್ಕೊಂಡು ಬಿಸಿಲು ಬೀಳ್ತಾ ಇದೆ, ಬಿಡ್ಸೋದು ನಡಿ. ಸಾರು ಮಾಡ್ತಾಳೆ ಸಾಯಂಕಾಲಕ್ಕೆ. ಆ ಹುಡುಗಿಗೂ ಮದುವೆ ಆಗಿತ್ತಂತಕ್ಕೋ. ಗಂಡ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಲಂತೆ. ಹೆಂಗೂ ನಮ್ಮ ಸಂಜಯ್ಗೂ ಎಂಟ್ರು ಸತ್ತೋಗಿದ್ಲಲ್ಲ, ಅದಕ್ಕೆ ಕೊಟ್ಟಿದ್ದು. ಆ ಹುಡುಗಿಗೂ ಮದುವೆ ಆಗಿತ್ತಂತೆ. ಹೇಳಿದ್ನಿ ಅವನು, ಆ ಮಾತೆಲ್ಲ ಹೇಳಿದ್ ನಾನು. ಸಾರು ಉಪ್ಪು ಜಾಸ್ತಿನಾ? ಏನೋ ಒಂದು ಕಲ್ಲು ಉಪ್ಪು ಜಾಸ್ತಿ ಆದಂಗಿತ್ತು. ಅಯ್ಯೋ ನೀನು ಒಟ್ಟುದ್ದೋಗ ಹೋಗು. ಸ್ನೇಹ, ಏನು ದೊಡ್ಡತೆ? ಸಾರು ಒಳ್ಳೆ ಚೆನ್ನಾಗಿ ಮಾಡಿದ್ದೆ. ಹೌದಾ? ಯಾಕೆ ಇಷ್ಟ ಆಗಿಲ್ಲ ಅಂದ್ರೆ ನಿಂಗೆ ಇಷ್ಟ ಆದರೆ ಅಷ್ಟೇ ಸಾಕು ದೊಡ್ಡತೆ. ಅಲ್ಲೇ ಬ್ಯಾಗ್ ಇಕ್ಕಿದ್ದೀನಿ, ಆ ಬ್ಯಾಗಾಗ ಒಂದು ಬೊಮ್ಮೆ ಅದು ಎತ್ಕೊಂಬೋಗು. ನಾನು ಮುಟ್ಟಲ್ಲ ಅತ್ತೆ, ನಂಗೆ ದಿಗ್ಲು. ಇಲ್ಲ ಹೋಗು, ಯಾರ ಹೆಸರು ಇರ್ತದೋ ಅವ್ರ ಹೆಸರಾಗೆ ನಾವು ಬೊಮ್ಮೆ ಮಾಡೋದು. ಏನು ದಿಗ್ಲು ಬೀಳ್ಬೇಡ, ಹೋಗು ಎತ್ಕೊಂಬೋಗ ಆ ಬೊಮ್ಮೆನ. ಒಂದು ಕೈ ಒಂದು ಕಾಲು ಮುರಿದಾಕ್ತೀನಿ ಇವತ್ತು ಅವಳ್ಗ. ಅವ್ರ ಅಮ್ಮನ ಏನೋ ಬಲಿ ಎದುರಾಡ್ತಾವಳಂತೆ. ಅವ್ರ ಅಮ್ಮಂದು ಒಂದು ಬೊಮ್ಮೆ ಮಾಡಬೇಕು. ಒಂದು ಕೈ ಒಂದು ಕಾಲು ತಿರುಗಿಸ್ಬಿಟ್ಟು ಅವ್ರ ಅಮ್ಮನ ಬೊಮ್ಮೆ ರೆಡಿ ಮಾಡ್ತೀನಿ. ಅತ್ತೆ ದೊಡ್ಡತ್ತೆ, ಹಂಗೆಲ್ಲ ಮಾಡೋದು ತಪ್ಪಲ್ಲ ಅತ್ತೆ. ಹೇಳಿದ್ರೆ ಕೇಳ್ತಾರಲ್ಲ ಪಾಪ. ಹೇಳ್ಬೇಕು 1-2-3 ಸತಿ ಹಿಂಗಲ್ಲಮ್ಮ ಹಂಗೆ ಅಂತ ತಿಳ್ಕೊಂತಾರೆ ಅವರು. ಹಿಂಗೆ ಕೈ ಕಾಲು ಮುರಿಯೋದು ತಪ್ಪಲ್ಲ ಅತ್ತೆ. ಅಯ್ಯೋ, ಕೇಳೋರ್ಗಾದ್ರೆ ಹೇಳ್ಬೋದು, ಅವಳು ಹುಡುಗಿ ಕೇಳಲ್ಲಂತೆ. ಅವ್ರ ಮನೆಯವ್ರು ಹೇಳಿದ್ರು, ಹೇಳೋದು ಮಾತೇ ಕೇಳಲ್ಲಂತೆ. ನಾನು ಅಂತ ಮೆರಿತಾಳಂತೆ. ಅಂಥವ್ರಿಗೆ ಏನು ಮಾಡ್ಬೇಕು ಹೇಳ? ಹಂಗೆ ಮಾಡಬೇಕು. ಅದಕ್ಕೆ ಇವಾಗ ಒಂದು ಕೈ ಒಂದು ಕಾಲು ಮುರಿತೀನಿ. ಅಯ್ಯೋ ಬೇಡ ಅತ್ತೆ, ನಿಮ್ಮ ಊರಿಗೆ ಹೋಗತ್ತೆ. ಇಲ್ಲಿ ಮಗು ಎಲ್ಲ ಐತೆ, ಎಳೆ ಮಗು, ಏನೇನು ಹೆಚ್ಚು ಕಡಿಮೆ ಆಗ್ಬಿಟ್ಟಾತು? ಇಲ್ಲ ಹೋಗಮ್ಮ, ಹೆಚ್ಚು ಕಡಿಮೆ ಆಗಲ್ಲ, ಅವ್ರ ಹೆಸರಾಗಿ ಮಾಡ್ಬೇಕಷ್ಟೇ. ಹೋಗಿ ಎತ್ಕೊಂಬೋಗಿ ನೀನು. ಅಯ್ಯೋ ಈ ಮುಸ್ಲಿ ಏನಮ್ಮ ಇಲ್ಲಿ ಬಂದು ಒಕ್ಕರ್ಸ್ಕೊಂಬಿಟ್ಟಾಳೆ. ಇವಳು ಹೊಟ್ಟೆ ಹುರಿದೋಗ ಏನೋ ಒಂದು ಗತಿ ಮಾಡ್ತಾಳೆ ನನ್ನನ್ನು. ಕೊಡುತ್ತೆ ಬೊಮ್ಮೆ. ಅತ್ತೆ ನಾನು ಇಂಥವೆಲ್ಲ ನೋಡಿಲ್ಲ ಅತ್ತೆ, ನನ್ನ ಕತಿಗ್ಲಾತದೆ. ಅಯ್ಯೋ ಅದೇನೋ ಹೇಳ್ತಾರಲ್ಲ, ಮುಳ್ಳಾಗ ಭಾರ ಇದ್ರೆ ದಿಗ್ಲಂತೆ. ನಿಂಗೆ ಯಾಕೆ ದಿಗ್ಲು? ಇಂಥ ಒಳ್ಳೆ ಸೊಸೆ ಸಿಗ್ತೀಯಾ ನನ್ನ ತಂಗಿಕ ಅಂತ ನಾನು ಕನ್ಸಾಗೂ ಅನ್ಕೊಂಡಿರಲಿಲ್ಲ. ಎಂಥ ಒಳ್ಳೆ ಹುಡುಗಿ ನೀನು. ನಿಂಗೆ ಯಾಕಮ್ಮ ದಿಗ್ಲು? ಏನೋ ಮುಳ್ಳಾಗ ಬಂಗಾರ ದುಡ್ಡು ಇಕ್ಕೊಂಡು ಓದ್ತಾ ಇದ್ರೆ ಕಳ್ಳರು ಬರ್ತಾರೆ ಅಂತ ದಿಗ್ಲು. ನೀನೇನು ತಪ್ಪು ಮಾಡ್ತಾ ಇಲ್ಲ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಲ್ಲ. ಆ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೊತೀಯ, ಮನೆ ಕೆಲಸ ಎಲ್ಲ ಮಾಡ್ತೀಯ. ಸದ್ಯ ನಿನ್ನಷ್ಟು ಮಾತ್ರ ಎಲ್ಲ ಅವಳು ಇದು ಬಿಡಲಿ, ಸುಮ್ಮನೆ ಇರು. ಮಾಡೋರ್ಗೆ ಹಂಗೆ ಮಾಡಬೇಕು. ಅವಳು ಬಲ್ ಸುಪ್ನಾತಿ. ಅವಳು ಹೇಳೋದು ಮಾತೇ ಕೇಳಲ್ಲ. ನನ್ನೇ ನೀನು ಯಾರು ಅಂತ ಕೇಳ್ತಾಳೆ. ಇವಾಗ ತೋರಿಸ್ತೀನಿ ಅವಳಿಗೆ ನನ್ನ ಬುದ್ಧಿ. ಹಂಗಾದ್ರೆ ನಾನು ಒಳ್ಳೆಯವಳ ದೊಡ್ಡತೆ? ಒಳ್ಳೆಯವಳಮ್ಮ ಸ್ನೇಹ ನೀನು. ಅಯ್ಯೋ ನಿನ್ನಂತ ಸೊಸೆ ಸಿಕ್ಬಿಟ್ರೆ ಕಣ್ಣು ಕೂತ್ಕೊಂಡ್ಬಿಡ್ಬೋದು. ಹೋಗಮ್ಮ, ನಿನ್ನ ಕೆಲಸ ಏನೋ ನೋಡೋಗು. ನಾವು ಅವರೇಕಾಯಿ ಸುಲಿದು ಇದಕ್ಕೆ ಕೊಡ್ತೀರಿ, ಸಾರು ಮಾಡು. ಆಯ್ತತ್ತೆ. ಪಾಪ ಒಳ್ಳೆ ಹುಡುಗಿ. ಅಯ್ಯೋ ಸರಿ ಇಲ್ಲ ಅವಳು. ಹೇಳಿದ ಕೆಲಸ ಮಾಡಲ್ಲ. ಏನನ್ನ ಹೇಳಿದ್ರೆ ಮಕ್ಕ ಕುಂಬಳಕಾಯಿ ಕಾತ್ರ ಇಟ್ಕೊಂತಾಳೆ. ಕಿಡಿ ಸುಮ್ಮನೆರು. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಎಷ್ಟು ಕೆಲಸ ಮಾಡ್ತಾ ಇದ್ದೆ. ಪಾಪ ಹುಡುಗಿ ಇಲ್ದಿದ್ದೆಲ್ಲ ಹೇಳ್ತಾಳೆ ಇವಳು ಕಿಡಿ. ಮುಂದುವರಿಯುವುದು.